ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಧ್ಯಾಹ್ನ ಚಪಾತಿ ಪಲ್ಯ ಮಾಡೋಣ ಅಂತ ಹೆಸರು ಕಾಳು ನೆನೆ ಹಾಕ್ತಾ ಇದ್ದೀನಿ. ಅಯ್ಯೋ ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಪಾತ್ರೆಗಳಿದ್ದಾವೆ, ಇಷ್ಟೆಲ್ಲ ತೊಳಿಬೇಕು ಇವಾಗ. ಆಯಿತು, ಮಧ್ಯಾಹ್ನ ಚಪಾತಿ ಮಾಡಿಬಿಡೋಣ, ಪಾಪ ಮಲಗಿದೆ ಅಂತ ಚಪಾತಿ ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ನೋಡಿ ಒಳ್ಳೆ ಟೇಸ್ಟ್ ಬಂದಿದೆ. ನಿಜವಾಗ್ಲೂ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನನ್ನ ಮಗಳಿಗೂ ಒಂಚೂರು ಚಪಾತಿ ಪಲ್ಯ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಮೊಬೈಲ್ ತೋರಿಸ್ಕೊಂಡು ತಿನ್ನಿಸಿದ್ರೇ ತಿನ್ನೋದು. ಇವಾಗ ನೋಡಿ ಪರ್ಕೆ ಮರ ಎತ್ಕೊಂಡು ಕಸ ಗುಡಿಸ್ತೀನಿ ಅಂತ ಬಂದಿದ್ದಾಳೆ. ಪಾಪು ವೆಯ್ಟ್ ಎಷ್ಟಿದೆ ಮತ್ತು ಏಜ್ ಎಷ್ಟು ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮಂಗಳವಾರದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮು 9 ಗಂಟೆ ಆಗಿದೆ. ನಾನು ಟಿಫನ್ ಎಲ್ಲ ಮಾಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಪುಳಿಯೋಗರೆ. ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ ಟಿಫನ್ ಬಾಕ್ಸ್ಗೆ. ಸೊ ಅವರು ತೊಗೊಂಡು ಹೋದರು ಕೆಲಸದ ಮೇಲೆ ಹೊರಗಡೆ. ನನ್ನ ಮಗಳಿಗೆ ಮೊಬೈಲ್ ಹಾಕ್ಕೊಟ್ಟಿದ್ದೀನಿ, ಅದ್ರಲ್ಲಿ ನೋಡ್ತಾ ಇದ್ದಾಳೆ. ನಾನು ಇನ್ನೂ ಟಿಫನ್ ಮಾಡಿಲ್ಲ, ಮಾಡಬೇಕು. ಮತ್ತು ಪಾಪುಗೂ ಏನಾದರೂ ಮಾಡಿಕೊಡ್ಬೇಕು. ಅವಳು ಇವಾಗ ಜಾಸ್ತಿ ಹಾಲು ಕುಡಿತಾ ಇದ್ದಾಳೆ. ಫೀಡಿಂಗ್ ಬಾಟ್ಲಲ್ಲಿ ಹಾಲು ಹಾಕಿ ಕೊಟ್ಟು ಅದನ್ನೇ ಅಡಿಕ್ಟ್ ಮಾಡಿಕೊಂಡು ಅದನ್ನೇ ಜಾಸ್ತಿ ಕುಡಿತಾ ಇದ್ದಾಳೆ. ಅದಕ್ಕೆ ಅವಳಿಗೆ ಇವಾಗ ದೋಸೆ ಅವೆಲ್ಲ ಜಾಸ್ತಿ ತಿನ್ನಿಸ್ಬೇಕು, ಹಾಲು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದು ಹಾಲು ಬಿಡಿಸಿಲ್ಲ. ಅಂದರೆ ರಾತ್ರಿ ಹೊತ್ತು ಮಗು ಮಲಗುವಾಗ ಹಾಲು ಕುಡಿಸ್ತೀನಿ. ಮತ್ತು ಬೆಳಿಗ್ಗೆ ಅವಾಗ ತುಂಬ ಹಠ ಮಾಡುವಾಗ ಅವಳಿಗೆ ಸ್ನಾನ ಮಾಡಿಸಿದ್ಮೇಲೆ ಅವಳು ಏನಾದರೂ ನಿದ್ದೆ ಮಾಡ್ತಾಳೆ ಅಂತ ಕೇಳ್ತಾಳಲ್ಲ, ಆ ಟೈಮಲ್ಲಿ ಹಾಲು ಕುಡಿಸಿ ಅವಳನ್ನ ಮಲಗಿಸ್ತೀನಿ. ಸೊ ಇವಾಗ ಹಿಂಗಾಗಿದೆ. ನನ್ನ ಮಗಳು ತೂಕ ಎಷ್ಟು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಮಗಳು ಎಷ್ಟು ತೂಕ ಇದ್ದಾಳೆ, ಇವಾಗ ಅವಳಿಗೆ ಎಷ್ಟು ಏಜ್ ಇದೆ, ಏನು ಎತ್ತ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಹೇಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ವಿಡಿಯೋ ಪೂರ್ತಿ ನೋಡಿದ್ರೆ ಪ್ರತಿಯೊಂದು ವಿಚಾರನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ನಿಮಗೂ ಯೂಸ್ ಆಗ್ಬೋದು ಪಾಪು ಬಗ್ಗೆ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ. ಸೊ ನಾನು ಇನ್ನೂ ಟಿಫನ್ ಮಾಡಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ. ಫಸ್ಟು ಟಿಫನ್ ಮಾಡಿಬಿಡ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಸ್ನಾನ ಎಲ್ಲ ಆಯಿತು ನೋಡಿ, ಸ್ನಾನ ಎಲ್ಲ ಆಯಿತು, ಪೂಜೆನೂ ಮಾಡಿಬಿಟ್ಟೆ. ಅಷ್ಟು ಬೇಗ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ ಮನೇಲಿ. ನೋಡಿ, ದೇವ್ರ ಮನೇಲಿ ಪೂಜೆ ಎಲ್ಲ ಆಯಿತು. ಸೊ ದೇವ್ರ ಮನೇಲಿ ಪೂಜೆ ಎಲ್ಲ ಆಗಿದೆ. ಸೊ ನನಗೂ ತುಂಬ ಹೊಟ್ಟೆ ಸಿಗ್ತಾ ಇದೆ. ಟಿಫನ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್? ಇವಾಗ ಪಾಪುಗೆ ಒಂದು ಸ್ವಲ್ಪ ಕೆಮ್ಮಿತ್ತು ಅಂತ ಅಂದ್ಬಿಟ್ಟು ನಾನು ಬಿಸಿನೀರಿಗೆ 1-2 ತುಳಸಿ ಎಲೆ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಅಡುಗೆ ಮನೇಲಿ ಪಾತ್ರೆಗಳು ಕೂಡ ಜಾಸ್ತಿ ಇದ್ದಾವೆ, ಸ್ವಲ್ಪ ಕೆಲಸ ಇದೆ ಇವತ್ತು. ಈ ಪಾತ್ರೆಗಳನ್ನೆಲ್ಲ ತೊಳ್ಕೊಬೇಕು. ಅದಕ್ಕಿಂತ ಮುಂಚೆ ನಾನು ಹೆಸ್ರು ಕಾಳನ್ನ ನೆನೆ ಹಾಕೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಮಧ್ಯಾಹ್ನ ಚಪಾತಿ ಹೆಸ್ರು ಕಾಳು ಪಲ್ಯ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಈ ಡ್ರೆಸ್ ಇದೆಯಲ್ಲ, ಇದು ನಾನು ಕಾಲೇಜ್ಗೆ ಹೋಗುವಾಗ ಹಾಕ್ಕೊತಾ ಇದ್ದಿದ್ದು ಡ್ರೆಸ್ಸು. ನನ್ನ ಸೆಕೆಂಡ್ ಇಯರ್ ಡಿಗ್ರಿ ಆ ಟೈಮಲ್ಲಿ ತಗೊಂಡು ಹಾಕ್ಕೊತಾ ಇದ್ದಿದ್ದು ಡ್ರೆಸ್ಸು. ಇವಾಗ ನನಗೆ ಫಿಟ್ಟಾಗಿ ಆಗಿದೆ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ಅಡುಗೆ ಮಾಡಬೇಕು. ಮಧ್ಯಾಹ್ನ ಚಪಾತಿ ಮತ್ತು ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಾನೇ ಹೆಸ್ರು ಕಾಳನ್ನ ಬೇಯಿಸೋಕೆ ಇಟ್ಟಿದ್ದೀನಿ. ಅಪ್ಪ ಈರುಳ್ಳಿ ಹಚ್ಕೊಡ್ತೀನಿ ಅಂದರು. ಸೊ ಅಪ್ಪ ಈರುಳ್ಳಿ ಹಚ್ಕೊಡ್ತಾಯಿದ್ದಾರೆ. ಸೊ ನನಗೂ ತುಂಬ ಬೇಜಾರಾಯಿತು, ಬೋರ್ ಆಯಿತು. ಅದಕ್ಕೆ ಇನ್ನು ಏನು ಮಾಡೋದು ಅಂತ ಸುಮ್ಮನೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾಯಿದ್ದೆ. ಹಾಗೆ ಲಾಗ್ ಮಾಡೋಣ, ಏನು ವೀಡಿಯೋಸೇ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಯಾಕೋ ಟೈಮ್ ಹೋಗೋದೇ ಗೊತ್ತಾಗ್ತಾಯಿಲ್ಲ. ಮನೇಲೇ ಇದ್ದಿದ್ದು ತುಂಬ ಬೋರಾಗಿ ಹೋಗ್ಬಿಟ್ಟಿದೆ. ಏನು ಮಾಡಬೇಕು ಏನೋ ಗೊತ್ತಾಗ್ತಾಯಿಲ್ಲ. ಎಲ್ಲಿಗೆ ಹೋಗೋಣ ಅಂದರೂ ಮನಸ್ಸಿಲ್ಲ. ಮನಸ್ಸಿಗಿಂತ ಬಿಸಿಲು ಜಾಸ್ತಿ. ಎಲ್ಲೋದ್ರೂ ಬಿಸಿಲು, ಎಲ್ಲಿಗೆ ಅಂತ ಹೋಗೋಣ. ಮನೇಲೇ ಇದ್ದಿದ್ದು ತುಂಬ ಬೋರ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಟೈಮು ಹೋಗೋದೇ ಗೊತ್ತಾಗ್ತಾಯಿಲ್ಲ. ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇರುತ್ತಲ್ವ ಟೈಮು. ಈ ಟೈಮಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ಗೊತ್ತಾಗ್ತಾಯಿಲ್ಲ. ಹಾಗೆ ಫ್ರೆಂಡ್ಸ್, ನನ್ನ ಮಗಳು ಇನ್ನೂ ಮಲಗೇ ಇದ್ದಾಳೆ. ಅವಳು ಮಲಗೋ ಟೈಮಲ್ಲಿ ನಾನು ಮಲ್ಕೊಬೇಕು. ಬಟ್ ಅಡುಗೆ ಮಾಡೋದಿದೆ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಸೊ ಮಧ್ಯಾಹ್ನ ಹೊತ್ತು ಅಡುಗೆ ಮಾಡೋದೇ ಬೇಡ, ಏನು ತಿನ್ನೋದೇ ಬೇಡ ಅನಿಸ್ಬಿಡುತ್ತೆ. ಆರಾಮಾಗಿ ಮಲ್ಕೊಂಬಿಡೋಣ ಅನಿಸುತ್ತೆ. ಬಟ್ ಹಂಗಿರೋಕ್ಕೆ ಆಗಲ್ಲ. ಆಮೇಲೆ ಲೋ ಶುಗರ್ ಆಗಿಬಿಡುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮಧ್ಯಾಹ್ನ ಊಟ ಮಾಡಲಿಲ್ಲ ಅಂತಂದರೆ ಮತ್ತೆ ಗ್ಯಾಸ್ಟ್ರಿಕ್ಕು ಈ ಪ್ರಾಬ್ಲಮ್ ಎಲ್ಲ ಆಗೋದ್ರಿಂದ ಮಧ್ಯಾಹ್ನ ಒಂಚೂರು ಅಡುಗೆ ಮಾಡ್ಕೊಂಡು ತಿನ್ನಲೇಬೇಕು.
ಹಾಗೆ ನಾನು ಹೇಳಿದ್ದಲ್ಲ ನನ್ನ ಮಗಳು ಏಜ್ ಎಷ್ಟು ವೆಯ್ಟ್ ಎಷ್ಟು ಅಂತ ಹೇಳ್ತೀನಿ ಅಂತ. ಸೊ ಈಗ ನನ್ನ ಮಗಳಿಗೆ 1.5 ವರ್ಷ ಮೇಲೇ ಆಗಿದೆ. ಅಂದರೆ 1 ವರ್ಷ ಆಗಿ ಒಂದು 7 ತಿಂಗಳು ಆಗಿದೆ ಅವಳಿಗೆ. ಮತ್ತು ಅವಳ ವೆಯ್ಟ್ ಎಷ್ಟು ಅಂತ ಅಂದರೆ ಅವಳು ಇವಾಗ ಕರೆಕ್ಟಾಗಿ 10 kg ಇದ್ದಾಳೆ. ಸೊ ಎಲ್ಲರೂ ಹೇಳ್ತಾರೆ ವೆಯ್ಟ್ ಕಮ್ಮಿನೇ, ಸಣ್ಣಕ್ಕಿದ್ದಾಳೆ ಮಗು ಅಂತ ಹೇಳ್ತಾರೆ ಎಲ್ಲರೂ. ಬಟ್ ಏನು ಅಂತಂದರೆ ಮಗುಗೆ ಜಾಸ್ತಿ 1 ಇಯರ್ ಅಬೌವ್ 2 ಇಯರ್ಸ್ವರೆಗೂ ಎದೆ ಹಾಲು ಕುಡಿಸಿದ್ರೆ ಆ ಮಕ್ಕಳೆಲ್ಲ ಜಾಸ್ತಿ ದಪ್ಪ ಇರಲ್ಲ, ಸಣ್ಣಕ್ಕೆ ಇರ್ತಾರೆ. ಎದೆ ಹಾಲು ಕುಡಿಸೋದು ಬಿಡಿಸ್ಬಿಟ್ಟು ಜಾಸ್ತಿ ಊಟ ಅದೆಲ್ಲ ಕೊಟ್ಟರೆ ದಪ್ಪಕ್ಕಿರ್ತಾರೆ. ಎದೆ ಹಾಲು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ. ಇನ್ನೂ ಒಂದು ವರ್ಷವರೆಗೂ ಕುಡಿಸ್ಬೋದು, ಅದಕ್ಕೇನಿಲ್ಲ. ಬಟ್ ದಪ್ಪ ಇದ್ರೇ ಆರೋಗ್ಯ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ಅಂದರೆ ಬೊಜ್ಜು ಬೆಳ್ದಂಗೆ ಬೆಳೆಯುತ್ತೆ ಅಷ್ಟೇ. ಮಕ್ಕಳು ದಪ್ಪಕ್ಕಿದ್ದಾರೆ ಅಂದಿದ ತಕ್ಷಣ ಮಗು ಆರೋಗ್ಯವಾಗಿ ಚೆನ್ನಾಗಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಆ ಥರ ಏನೂ ಇಲ್ಲ. ಮಗು ಸಣ್ಣಕ್ಕಿದ್ರೂ ದಪ್ಪಕ್ಕಿದ್ರೂ ಏನಾದರೂ ಕರೆಕ್ಟ್ ಟೈಮ್ಗೆ ಏನಾದರೂ ತಿಂತಾ ಇದೆಯಾ, ಮತ್ತು ಆಡ್ಕೊಂಡಿದೆಯಾ, ಆ್ಯಕ್ಟಿವ್ ಆಗಿದೆಯಾ, ಮಗು ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ಮಗು ಹೇಗೆ ಓಡಾಡ್ಕೊಂಡಿದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ಚೆನ್ನಾಗಿತ್ತು ಅಂದರೆ ಮಗು ಸಣ್ಣಕ್ಕಿದ್ರೂ ಪರವಾಗಿಲ್ಲ. ಹಾಗೆ ನಾನು ಗೂಗಲಲ್ಲೂ ಚೆಕ್ ಮಾಡಿದೆ. ಸೊ 1 ವರ್ಷ ಮಕ್ಕಳು 9 kg ಇರ್ತಾರಂತೆ, 2 ವರ್ಷ ಮಕ್ಕಳು 11 kg ಇರ್ತಾರಂತೆ. ಅಂದರೆ ತಿಂಗಳು ಮಗುಗೆ ವೆಯ್ಟ್ ಕರೆಕ್ಟಾಗಿ ಅವರಿರೋ ಏಜ್ಗೆ ಮತ್ತು ವೆಯ್ಟು ಇಷ್ಟಿರಬೇಕು ಅಂತ ಅಂದ್ಬಿಟ್ಟು ಲೀಸ್ಟ್ ಬಂದಿತ್ತು ಗೂಗಲಲ್ಲಿ. ನಾನು ಅದರಲ್ಲಿ ಸರ್ಚ್ ಮಾಡಿದೆ. ಹಾಗಾದರೆ 1 ವರ್ಷಕ್ಕೆ 9 kg ಇರಬೇಕಂದ್ರೆ 2 ವರ್ಷಕ್ಕೆ 11 kg ಇರಬೇಕಂದ್ರೆ ನನ್ನ ಮಗಳಿಗೆ 1.5 ವರ್ಷ ಅಂದರೆ ಇವಾಗ ಅವಳು 10 kg ಇದ್ದಾಳೆ, ಅಂದರೆ ಕರೆಕ್ಟಾಗಿದ್ದಾಳೆ ಅಂತಲೇ ಅಲ್ವಾ. ಸೊ ವೆಯ್ಟು ಕರೆಕ್ಟಾಗಿದೆ. ಮತ್ತು ಲಾಸ್ಟ್ ಟೈಮ್ ನಾವು ಹಾಸ್ಪಿಟ್ಲಿಗೆ ಹೋದಾಗ ನಾವು ತೋರಿಸಿದ್ವಲ್ಲ ಡಾಕ್ಟ್ರಿಗೆ. ಸೊ ಅವರು ವೆಯ್ಟ್ ಚೆಕ್ ಮಾಡಿದಾಗ ಅವಾಗ ಅವರು ಅದೇ ಹೇಳಿದ್ದು, ವೆಯ್ಟ್ ಏನು ಪ್ರಾಬ್ಲಮ್ ಇಲ್ಲ, ವೆಯ್ಟ್ ಏನು ಕಮ್ಮಿ ಇಲ್ಲ, ಕರೆಕ್ಟಾಗಿದೆ ಅಂತ ಅವರು ಅದೇ ಹೇಳಿದ್ರು. ಈ ಕೆಲವ್ರು ಇರ್ತಾರಲ್ಲ ಈ ಹಳ್ಳಿಯಲ್ಲಿ ಮಗು ಸಣ್ಣಕ್ಕಿದೆ ಅಂತ ಅಂದಿದ ತಕ್ಷಣ ಮಗು ಚೆನ್ನಾಗಿ ಬೆಳೀತಿಲ್ಲ, ಆರೋಗ್ಯವಾಗಿಲ್ಲ, ತೂಕ ಕಮ್ಮಿ ಇದೆ, ದಪ್ಪ ಆಗಬೇಕು, ಅದು ಇದು ಅಂತ ಹೇಳ್ತಾರೆ ಅಷ್ಟೇ. ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾಳೆ ಊಟ ಮಾಡೋದು. ಹಾಲು ಕುಡಿಯೋದು ಜಾಸ್ತಿ ಆಗಿಬಿಟ್ಟಿದೆ. ಅದು ಇದು ಸ್ನ್ಯಾಕ್ಸು ಅಂಥವೆಲ್ಲ ತಿನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಬೋಟಿ ಅವೆಲ್ಲ ಬೇಕು ಅಂತ ಕೇಳಿಸ್ಕೊಂಡು ತಿಂತಾಳೆ, ಬೋಟಿ ಬಿಸ್ಕೆಟು. ಇದು ಸ್ವಲ್ಪ ಜಾಸ್ತಿ ಆಗಿರೋದಕ್ಕೆ ಊಟ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದಾಳೆ. ಅದಕ್ಕೆ ನಾನು ಜಾಸ್ತಿ ಅವಳಿಗೆ ದೋಸೆ ಅದೆಲ್ಲ ಮಾಡಿಕೊಡ್ತೀನಿ, ಗೋಧಿ ಹಿಟ್ಟು ಅಕ್ಕಿ ದೋಸೆ ಅದೆಲ್ಲ ಮಾಡಿಕೊಡ್ತೀನಿ. ಅವಳಿಗೆ ಏನು ಇಷ್ಟ ಆಗುತ್ತೋ ಅದು ಮಾಡಿಕೊಡ್ತೀನಿ. ಅದೇನೋ ರವೆ ಹಾಕಿ ಒಂಥರ ಹಾಲಲ್ಲಿ ರವೆ ಹಾಕಿ ನಾನು ಮಾಡಿಕೊಟ್ರೆ ಅವಳಿಗೆ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಹಾಕಿ ಮಾಡಿಕೊಟ್ರೆ ಅದು ಯಾಕೋ ತಿನ್ನೋಕ್ಕೆ ಇಷ್ಟಪಡಲ್ಲ. ನೆನ್ನೆ ಎಲ್ಲ ಮಾಡಿದ್ದೆ, ಅವಳು ತಿನ್ನಲೇ ಇಲ್ಲ. ನನಗಂತೂ ಸಖತ್ ಬೇಜಾರಾಗೋಯಿತು. ಆಮೇಲೆ ನಾನೇ ತಿಂದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಸೊ ಈ ನಡುವೆ ಬೇಸಿಗೆ ಬೇರೆ ಬಂದಿರೋದಕ್ಕೆ ಒಂದು ಸ್ವಲ್ಪ ನೀರು ಹಾಲು ಅದೇ ಜಾಸ್ತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾಳೆ. ಸೊ ನನ್ನ ಬೇಬಿ ವೆಯ್ಟು ಮತ್ತು ಏಜು ಹೀಗಿದೆ. ಸೊ ಇನ್ಮೇಲೆ ಒಂದು ಸ್ವಲ್ಪ ಊಟ ಮಾಡ್ಸೋಕ್ಕೆ ನಾನು ಟ್ರೈ ಮಾಡೋದೆಲ್ಲ ಮಾಡಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ. ಇನ್ನೂ ಫೀಡಿಂಗ್ ಬಿಡಿಸಿಲ್ಲ ಅಂತಂದರೆ ಅವಳು ದಿಢೀರಂತ ಬಿಡ್ಸೋಕ್ಕಾಗಲ್ಲ. ಅದು ನನ್ನ ಮೇಲೂ ಎಫೆಕ್ಟ್ ಆಗುತ್ತೆ, ಮಗು ಮೇಲೂ ಎಫೆಕ್ಟ್ ಆಗುತ್ತೆ. ಏನು ಅಂತಂದರೆ ಡೇ ಬೈ ಸ್ವಲ್ಪನೇ ಹಾಲು ಕುಡಿಸೋದು ಕಡಿಮೆ ಮಾಡಿ ಕೊನೆಗೆ ಹಂಗೆ ಬಿಡಿಸ್ಬಿಡ್ಬೇಕು. ಅಂದರೆ ಆ ಮಗುಗೆ ಗೊತ್ತಾಗಬಾರ್ದು ಹಾಲು ಬಿಡಿಸ್ತಾ ಇದ್ದಾರೆ ಅನ್ನೋದು ಮಗುಗೆ ಗೊತ್ತಾಗಬಾರ್ದು. ನಮಗೂ ಕಷ್ಟ ಆಗಬಾರ್ದು, ಆಮೇಲೆ ಮಗುಗೂ ಕಷ್ಟ ಆಗಬಾರ್ದು. ಯಾಕಂದರೆ ದಿಢೀರಂತ ಹಾಲು ಕುಡಿಸೋದು ಬಿಡಿಸ್ಬಿಟ್ರೆ ಮಕ್ಕಳು ಒಂಥರ ಹಠ ಮಾಡೋದು ಜಾಸ್ತಿ, ಅಳೋದು ಜಾಸ್ತಿ, ಆಮೇಲೆ ಏನೋ ತಿಂದಿರ ಇರೋದು, ಅವ್ರಿಗೆ ಒಂದು ಸ್ವಲ್ಪ ಮೆಂಟಲಿ ಮೈಂಡ್ಗೆ ತುಂಬ ಇದಾಗಿಬಿಡುತ್ತೆ, ಮಕ್ಕಳಿಗೆ ಪ್ರಭಾವ ಜಾಸ್ತಿ ಬಿದ್ದುಬಿಡುತ್ತೆ. ಸೊ ಯಾಕಂದರೆ ಅಡಿಕ್ಟ್ ಆಗಿರ್ತಾರೆ ಮಕ್ಕಳಲ್ವ, ತಾಯಿ ಎದೆ ಹಾಲು ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಅದಕ್ಕೆ ದಿಢೀರಂತ ಬಿಡ್ಸೋಕ್ಕಾಗಲ್ಲ. ಈಗೇನಿಲ್ಲ, ಅವಳು ಬೆಳಗ್ಗೆ ಮಲಗುವಾಗ ಒಂದು ಸ್ವಲ್ಪ ಹಾಲು ಕುಡಿಸೋದು, ನೈಟ್ ಮಲಗುವಾಗ ಒಂದು ಸ್ವಲ್ಪ ಹಾಲು ಕುಡಿಸೋದು. ನೈಟ್ ಹೊತ್ತು ಎದ್ದೊಳ್ತಾಳೆ, 3 ಗಂಟೆಗೆ ಎದ್ದೊಳ್ತಾಳೆ, ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತಾಳೆ. ಆವಾಗ ತಕ್ಷಣ ಅವಳನ್ನ ಎತ್ಕೊಂಡು ಹಾಗೆ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಹಾಕ್ಕೊಂಡು ಅವಳು ಕುಡಿಸ್ಬೇಕು. ಆವಾಗ ಹಾಲು ಕುಡಿದ್ಬಿಟ್ಟು ಮಲ್ಕೊತಾಳೆ ಅವಳು. ಸೊ ಹಿಂಗಿದೆ. ಆದಷ್ಟು ಬೇಗ ಹಾಲು ಬಿಡಿಸ್ಬೇಕು, ಅವಳಿಗೆ ಚೆನ್ನಾಗಿ ತಿನ್ನೋಕ್ಕೆ ಕೊಡಬೇಕು. ಏನೋ ತುಪ್ಪ ಹಾಕಿದ್ರೆ ಮಾತ್ರ ಏನೂ ತಿನ್ನಲ್ಲ. ಎಷ್ಟೆಲ್ಲ ತುಪ್ಪ ಹಾಕಿ ತಿನ್ಸಿದ್ರೆ ಅದೇನೋ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ಅವಳಿಗೆ, ತುಪ್ಪ ಇದೆ ಅನ್ನೋ ಸ್ಮೆಲ್ಲೇ. ಅದು ಮುಟ್ಟೋದೇ ಇಲ್ಲ. ಫಸ್ಟು
ಹಿಂಗೆ ಮೂಸ್ ನೋಡ್ತಾಳೆ, ತುಪ್ಪದ ಸ್ಮೆಲ್ ಬಂತಾ ಬೇಡ ಅಂತಾಳೆ. ಮೊನ್ನೆ ನೋಡಿ ಯಾವಾಗಂದರೆ ನೀವು ಶಿವರಾತ್ರಿದು ಲಾಗ್ ನೋಡಿದ್ದೀರಾ, ಅಲ್ಲಿ ಮೈಸೂರು ಪಾಕ ಸ್ವೀಟು ಹಬ್ಬದ ದಿವಸ ಸ್ವೀಟ್ ತಿನ್ಸೋಣ ಅಂತ ಕೊಟ್ಟರೆ ಅದು ತುಪ್ಪದಲ್ಲೇ ಮಾಡಿರೋದು. ಅದೆಷ್ಟು ಚೆನ್ನಾಗಿ ಅವಳಿಗೆ ಅರ್ಥ ಆಗೋಯ್ತೋ ಏನೋ. ಹಿಂಗೆ ತಿನ್ಸಿದ್ರೆ ತಿನ್ನಲೇ ಇಲ್ಲ, ಬೇಡ 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 ಬೇಡ. ಬೇರೆ ಸ್ವೀಟ್ ಆದರೂ ಒಂಚೂರು ತಿನ್ನಲು, ಆಮೇಲೆ ಅದು ತಿನ್ನಲಿಲ್ಲ. ತುಪ್ಪನೇ ತಿನ್ನಲ್ಲ ನನ್ನ ಮಗಳು. ಅವ್ರ ತಾತ ಥರನೇ, ಅವ್ರ ತಾತ ನಮ್ಮ ಅಪ್ಪನೂ ಅಷ್ಟೇ, ತುಪ್ಪ ಎಲ್ಲ ಏನೂ ತಿನ್ನಲ್ಲ. ಹಂಗೆ ನನ್ನ ಮಗಳು, ಅವಳು ಏನೂ ತಿನ್ನಲ್ಲ. ತುಪ್ಪ ಏನಾದರೂ ತಿನ್ನಂಗಿದ್ದಿದ್ರೆ ಒಂದು ಸ್ವಲ್ಪ ದಪ್ಪ ಆಗಿ ಚೆನ್ನಾಗಿ ಆಗಿರೋಳು. ಇರಲಿ ಇನ್ನೊಂದು ಸ್ವಲ್ಪ ಇವಾಗ ನಾನು ಹೇಳೋದೆಲ್ಲ ಅರ್ಥ ಆಗ್ತಾಯಿದೆ, ನಾನು ಹೇಳಿದ ಮಾತೆಲ್ಲ ಕೇಳ್ತಾಳೆ. ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಅವಳಿಗೆ ಒಂದೊಂದೇ ಗೊತ್ತಾಗುತ್ತೆ, ಅವಳಿಗೆ ಹಸಿವು ಜಾಸ್ತಿ ಆಗುತ್ತೆ, ಆವಾಗ ಅವಳೇ ತಿಂತಾಳೆ. ಆದರೂ ಕೂಡ ಇವಾಗೂ ಕೂಡ ಹಾಲು ಸ್ವಲ್ಪ ಕಡಿಮೆ ಮಾಡಿ ದೋಸೆ, ಚಪಾತಿ ಮತ್ತು ಇಡ್ಲಿ ಇಲ್ಲ ಒಂಚೂರು ಚೂರು ಅನ್ನ ಆ ಥರ ತಿನ್ನಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಳಿಗೆ ನಿಧಾನಕ್ಕೆ ಅವಳಿಗೆ ಅಡಿಕ್ಟ್ ಮಾಡಬೇಕು ಊಟ. ಮಕ್ಳಿಗೆ ಹೆಂಗಂದ್ರೆ ನಾವು ಏನು ಕೊಡ್ತೀವೋ ಅದೇ ಅಭ್ಯಾಸ ಆಗಿಬಿಡುತ್ತೆ. ಸೊ ಅದಕ್ಕೆ ಊಟ ಜಾಸ್ತಿ ಕೊಡೋದು ಅಭ್ಯಾಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಆಯಿತು, ಚಪಾತಿ ಪಲ್ಯ ಮಾಡಬೇಕು. ಸೊ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ 1:30 ಆಗ್ತಾ ಬಂತು, ನಾನು ಇನ್ನೂ ಅಡುಗೆ ಮಾಡಿಲ್ಲ. ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಿಟ್ಟಿಗೆ ಒಂಚೂರು ಉಪ್ಪು ಮತ್ತು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರಬೇಕಂದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಬೇಕು ಫ್ರೆಂಡ್ಸ್, ಇಲ್ಲಾಂತಂದರೆ 1-2 ಸ್ಪೂನ್ ಹಾಕ್ಕೊಬೋದು ಅಷ್ಟೇ. ನಾನೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡೆ ಕಲಿಸ್ಕೊತಾ ಇದ್ದೀನಿ. ಕಾಳುಗಳು ಬೆಂದಿದೆ ನೋಡಿ. ಸೊ ಇದನ್ನು ಆರಕ್ಕೆ ಇಡ್ತಾಯಿದ್ದೀನಿ. ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಲ್ಯಕ್ಕೆ ಏನಿಲ್ಲ, 1-2-3 ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಹಚ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡೆ. ಹಾಗೆ ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ನಡುವೆ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿಲ್ಲ, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಈಗ ಕಾಳುಗಳನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹೆಸ್ರು ಕಾಳು ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಕಾಳುಗಳು ಅವೆಲ್ಲ ತಿಂದರೆ ನಮಗೆ ದೇಹಕ್ಕೆ ಒಳ್ಳೆಯದಲ್ವ. ಸೊ ಏನಾದರೂ ಸ್ವಲ್ಪ ಹೆಲ್ತಿಯಾಗಿ ಫುಡ್ಡಲ್ಲಿ ಮೇಂಟೈನ್ ಮಾಡಬೇಕು, ಒಂದು ಸ್ವಲ್ಪ ಸಣ್ಣಕ್ಕಾಗಬೇಕು ಅಂತ ಅನ್ನೋರು ಈ ಥರ ಕಾಳುಗಳು ಅವೆಲ್ಲ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ. ನನಗೆ ಮೊದಲಿಂದನೂ ಹೆಸ್ರು ಕಾಳು ಪಲ್ಯ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಚಪಾತಿ ಕಾಂಬಿನೇಷನ್ ಮಾಡ್ತಾಯಿದ್ರು. ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಚಪಾತಿ ಪಲ್ಯನೇ ನನಗೆ ಯಾವಾಗಲೂ ಆಲ್ಮೋಸ್ಟ್ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದಿದ್ದು. ನಾನು ತಿಂದೆ, ಮಧ್ಯಾಹ್ನ ತುಂಬ ಹೊಟ್ಟೆ ಹಸಿತಾಯಿತ್ತು. ಈ ನಡುವೆ ಲೇಟಾಗಿ ಬೇರೆ ಊಟ ಮಾಡ್ತಾಯಿದ್ದೀನಿ, ಅದಕ್ಕೆ ಹಸಿವಾಗ್ತಾ ಇರುತ್ತೆ. ನನ್ನ ಪಾಪುಗೂ ನೋಡಿ ಒಂದು ಸ್ವಲ್ಪ ಪಲ್ಯ ಚಪಾತಿ ಕೂಡ ಇಡ್ತಾಯಿದ್ದೀನಿ. ಸೊ ಅವಳು ಏನಾದರೂ ಮೊಬೈಲಲ್ಲಿ ನೋಡಿಕೊಂಡೇ ತಿನ್ನೋದು ಫ್ರೆಂಡ್ಸ್. ಇಲ್ಲ ಅಂತಂದರೆ ಒಂದು ಕಡೆ ಇರಲ್ಲ, ಓಡೋಗ್ತಾ ಇರ್ತಾಳೆ. ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡಿಸುವಾಗ ಮೊಬೈಲ್ ನೋಡಿಕೊಂಡು ಊಟ ಮಾಡಿಸ್ತೀನಿ. ಈಗ ನಾನು ಮತ್ತೆ ಚಪಾತಿ ಪಲ್ಯ ತಿಂತಾಯಿದ್ದೀನಿ. ಅಂದರೆ ನನ್ನ ಮಗಳಿಗೆ ಸಪ್ರೇಟಾಗಿ ಹಾಕ್ಕೊಟ್ಟಿರ್ತೀನಲ್ಲ, ನನ್ನ ತಟ್ಟೆಲ್ಲೇ ತಿಂತಾಳೆ. ಈಗ ನೋಡಿ ಫ್ರೆಂಡ್ಸ್, ಕಸ ಗುಡಿಸ್ಬೇಕು, ಕಸ ಎತ್ತಬೇಕು ಅಂತ ಕಸದ ಮರ ಮತ್ತು ಪರ್ಕೆ ತಗೊಂಡು ಓಡಾಡ್ತಿದ್ದಾಳೆ ನನ್ನ ಮಗಳು. ಅಲ್ಲಿಡೆ ಅಂದರೆ ಕೇಳ್ತಾ ಇಲ್ಲ. ಅಂದರೆ ನಾವು ಗುಡಿಸೋದು ಎಲ್ಲ ಕ್ಲೀನ್ ಮಾಡೋದು ಎಲ್ಲ ನೋಡಿಬಿಟ್ಟಿದ್ದಾಳಲ್ಲ, ಅವಳು ಹಾಗೆ ಮಾಡಬೇಕು ಅಂತ ಇದ್ದಾಳೆ. ಫ್ರೆಂಡ್ಸ್, ನಾನು ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೇನೆ. ಇನ್ಮೇಲೆ ದಿನ ಮಾರ್ನಿಂಗ್ ನಾನು ಒಂದು 10 ಗಂಟೆಯಿಂದ 11 ಗಂಟೆ ಒಳಗಡೆ ನಾನು ದಿನ ವೀಡಿಯೋಸ್ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.